ಭಾರತದ ಪ್ರಮುಖ ಉದ್ಯಮ ಸಂಸ್ಥೆಯಾದ ಟಾಟಾ ಸ್ಟೀಲ್ ಕ್ರೀಡಾ ಜಗತ್ತೇ ಆಶ್ಚರ್ಯಪಡುವಂತಹ ಮಹತ್ವದ ನಿರ್ಧಾರವೊಂದನ್ನು ಪ್ರಕಟಿಸಿದೆ. ತನ್ನ ಒಡೆತನದಲ್ಲಿದ್ದ ಪ್ರಸಿದ್ಧ ಜಮ್ಶೆಡ್ಪುರ್ ಎಫ್ಸಿ ಫುಟ್ಬಾಲ್ ಕ್ಲಬ್ನ ಸಂಪೂರ್ಣ ಮಾಲೀಕತ್ವವನ್ನು ಗೋವಾ ಮೂಲದ ಚರ್ಚಿಲ್ ಬ್ರದರ್ಸ್ ಸಂಸ್ಥೆಗೆ ಕೇವಲ ₹100 ಸಾಂಕೇತಿಕ ಮೊತ್ತಕ್ಕೆ ವರ್ಗಾಯಿಸಿದೆ. ಈ ಮೂಲಕ ಮುಂಬರುವ ಸೆಪ್ಟೆಂಬರ್ 4ರಿಂದ ಆರಂಭವಾಗಲಿರುವ ಇಂಡಿಯನ್ ಸೂಪರ್ ಲೀಗ್ ಫುಟ್ಬಾಲ್ ಪಂದ್ಯಾವಳಿಯಿಂದ ಟಾಟಾ ಸಮೂಹವು ಅಧಿಕೃತವಾಗಿ ಹೊರನಡೆದಂತಾಗಿದೆ. ಜಮ್ಶೆಡ್ಪುರ್ ಫುಟ್ಬಾಲ್ ಕ್ಲಬ್ ಕ್ರೀಡಾಭಿಮಾನಿಗಳಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿದರೂ ಕೂಡ ಆರ್ಥಿಕವಾಗಿ ಲಾಭದ ಹಾದಿಯಲ್ಲಿ ಮುನ್ನಡೆಯಲು ವಿಫಲವಾಗಿತ್ತು. ಕಳೆದ 2026ರ ಆರ್ಥಿಕ ವರ್ಷದಲ್ಲಿ ಈ ಕ್ಲಬ್ ಸುಮಾರು ₹32.23 ಕೋಟಿ ಬೃಹತ್ ವ್ಯವಹಾರ ನಡೆಸಿದರೂ ಕೂಡ ಅಂತಿಮವಾಗಿ ಮಾರ್ಚ್ 2026ರ ಲೆಕ್ಕಾಚಾರ ಅವಧಿಗೆ ಅದರ ನಿವ್ವಳ ಆಸ್ತಿ ಮೌಲ್ಯವು -5.8 ಕೋಟಿ ನಷ್ಟದಲ್ಲಿತ್ತು. ಈ ಆರ್ಥಿಕ ನಷ್ಟದ ಹೊರೆ ಮತ್ತು ಕ್ಲಬ್ ಲಾಭದಾಯಕವಲ್ಲದ ಕಾರಣದಿಂದಾಗಿ ಟಾಟಾ ಸ್ಟೀಲ್ ಸಂಸ್ಥೆಯು ಕ್ಲಬ್ನಲ್ಲಿದ್ದ ತನ್ನ ಒಟ್ಟು 4.08 ಕೋಟಿ ಷೇರುಗಳನ್ನು ಚರ್ಚಿಲ್ ಬ್ರದರ್ಸ್ ಸಂಸ್ಥೆಗೆ ಕೇವಲ ₹100ಗೆ ಬಿಟ್ಟುಕೊಡಲು ಒಪ್ಪಂದ ಮಾಡಿಕೊಂಡಿದೆ. ಈ ಮಾಲೀಕತ್ವ ಬದಲಾವಣೆಯ ಒಪ್ಪಂದದ ಅನ್ವಯ ಮುಂಬರುವ ಸೆಪ್ಟೆಂಬರ್ 1ರಿಂದ ಜಮ್ಶೆಡ್ಪುರ್ ಕ್ಲಬ್ನ ಭಾಗವಾಗಿರುವ ಎಲ್ಲ 12 ಮುಖ್ಯ ಆಟಗಾರರು ಹಾಗೂ 2 ತರಬೇತುದಾರರ ಸಂಪೂರ್ಣ ಆಡಳಿತಾತ್ಮಕ ಜವಾಬ್ದಾರಿ ಮತ್ತು ಆರ್ಥಿಕ ನಿರ್ವಹಣೆಯನ್ನು ಚರ್ಚಿಲ್ ಬ್ರದರ್ಸ್ ಕ್ಲಬ್ ವಹಿಸಿಕೊಳ್ಳಲಿದೆ. ವ್ಯವಹಾರದ ದೃಷ್ಟಿಯಿಂದ ಇದೊಂದು ನಷ್ಟದ ಹಸ್ತಾಂತರದಂತೆ ಕಂಡರೂ ಕೂಡ ಕ್ರೀಡಾ ನಿಯಮಾವಳಿಗಳ ಪ್ರಕಾರ ಕ್ಲಬ್ನ ಅಸ್ತಿತ್ವವನ್ನು ಉಳಿಸಲು ಟಾಟಾ ಸಂಸ್ಥೆಯು ಈ ಸಾಂಕೇತಿಕ ಒಪ್ಪಂದಕ್ಕೆ ಮುಂದಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.